ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ದುಡ್ಡೇ ದೊಡ್ಡಪ್ಪ ಅನ್ನೋದು ಸತ್ಯ. ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿರುವ ಎಸ್ಪಿ ರಾಮರಾಜನ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾದ ವರದಿಯ ಆಧಾರದ ಮೇಲೆ ಮಾಡಲಾಗಿರುತ್ತೆ. ಮೀಟರ್ ಬಡ್ಡಿ ಬಗ್ಗೆ ಸಾರ್ವಜನಿಕರಿಗೆ ನಾವು ಏನು ಹೇಳ್ಕೊಳ್ತೀವಿ ಅಂದ್ರೆ, ದಯವಿಟ್ಟು ಯಾರು ಎದುರ್ಕೊಳ್ಳಬೇಡ. ಯಾರು ನಿಮಗೆ ತೊಂದರೆ ಕೊಡ್ತಾರೆ ಅಂದ್ರೆ ನೀವು ಬಂದು ನೀವು ಕಂಪ್ಲೇಂಟ್ ಕೊಡ್ತೀರ ಅಂದ್ರೆ 100% ನಾವು ತಗೊಂಡು ಕೇಸನ್ನು ದಾಖಲು ಮಾಡ್ತೀವಿ. ಒಂದು ವೇಳೆ ನಿಮ್ಮ ಜಮೀನನ್ನು ಬರೆದು ತೊಂದರೆ ಮಾಡ್ತಾ ಇದ್ದಾರೆ, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಟ್ ಕಾಯ್ದೆ ಅಡಿಯಲ್ಲಿ ಆ ರಿಜಿಸ್ಟ್ರೇಷನ್ ಅನ್ನು ಕ್ಯಾನ್ಸಲ್ ಮಾಡುವುದಕ್ಕೂ ಕೂಡ ಅವಕಾಶ ಇರ್ತದೆ. ದಯವಿಟ್ಟು ನೀವು ಮುಂದೆ ಬರಬೇಕು. ಸಾರ್ವಜನಿಕರೇ ಮುಂದೆ ಬನ್ನಿ, ಯಾವುದೇ ಯಾರಿಗೆ ಹೆದರಿಕೆ ಬೇಡ, ನಾವು ನಿಮ್ಮ ಜೊತೆಗೆ ಇದ್ದೀವಿ. ಮೀಟರ್ ಬಡ್ಡಿ ಯಾರು ಅಂತಾಗ ಮಾಡ್ತಾರಂದ್ರೆ ಅದಕ್ಕೆ ಅವಕಾಶ ಕೊಡಬೇಡ. ನೀವು ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ದುಡ್ಡೇ ದೊಡ್ಡಪ್ಪ ಅನ್ನೋದು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಪಗಳು ಕೇಳಿಬಂದಿವೆ. ಬಡ ಜನರಿಗೆ ದುಡ್ಡಿನ ಆಸೆ ತೋರಿಸಿ ಅವರ ಕಷ್ಟಗಳಿಗೆ ಸಹಾಯ ಮಾಡುವ ನೆಪದಲ್ಲಿ ಜಮೀನು ಪತ್ರಗಳು, ಆಸ್ತಿ ಪತ್ರಗಳು, ಮನೆ ಪತ್ರಗಳು, ಅಗ್ರಿಮೆಂಟ್ ಪತ್ರಗಳು, ಹಾಗೆ ಬೈಕ್ ಮತ್ತು ಕಾರಿನ ಆರ್ಸಿ ಬುಕ್ಗಳು ಪಡೆದು ಹಾಗೂ ಚಿನ್ನಾಭರಣಗಳ ಆಧಾರದ ಮೇಲೆ ಹಣವನ್ನು ನೀಡುತ್ತಾರೆ. ಈ ರೀತಿ ಹಣ ಕೊಡುವಾಗ ಆಪದ್ಬಾಂಧವನಂತೆ ನಟಿಸಿ ಹೆಚ್ಚಿನ ಬಡ್ಡಿ ಹಣದ ಆಸೆಗಾಗಿ ಯಮದೂತನಂತೆ ವರ್ತಿಸುತ್ತಾರೆ. ತಲೆ ಹಿಡಿದು ಬಾಳೋರು ಇವರು, ತಲೆ ಒಡೆದು ಬಾಳೋರು ಅವರು. ನಾನು ತಲೆ ಓಡಿಸಿ ಬಾಳೋರು. ಈ ರೀತಿಯಾದಂಥ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವರದಿಯಾಗ್ತಾ ಇವೆ. ಈ ಒಂದು ಕಾರಣವನ್ನ ಇಟ್ಟುಕೊಂಡು ಪೊಲೀಸ್ ಅಧಿಕಾರಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುವ ಬಡ್ಡಿ ವ್ಯವಹಾರಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಎನ್ನುವ ಕಾನೂನಿನ ದಾರಿಯಲ್ಲಿದ್ರೆ, ಇದೇ ಒಂದು ವಿಡಿಯೋನ ಇಟ್ಕೊಂಡು ನಿಷ್ಠೆಯಿಂದ ಜನರು ವಾಪಸ್ ನಮಗೆ ಹಣವನ್ನು ನೀಡುತ್ತಾರೆ ಎಂದು ದುಡ್ಡನ್ನ ಕೊಟ್ಟಿರುವಂತಹ ವ್ಯಕ್ತಿಗಳ ಬಳಿ ಕೇಳಲು ಹೋದಾಗ, ನಿನ್ನ ಮೇಲೆ ಬಡ್ಡಿ ದಂಧೆ ಮಾಡ್ತಾ ಇದ್ದೀಯಾ ಅಂತ ಪೊಲೀಸ್ ಠಾಣೆಗೆ ದೂರು ನೀಡ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡುವಂತ ಹೊಸ ದಂಧೆ ಬೇರೆ ಈಗ ಶುರುವಾಗಿದೆ. ಮನುಷ್ಯನ ಜೀವನದಲ್ಲಿ ಏರುಪೇರು ಆಗೋದು ಸಹಜ. ಸಮಯ ಬಂದಾಗ ಆಪತ್ ಬಾಂಧವನನ್ನ ನೆನೆಸ್ಕೊಳ್ಳೋದು ಕೂಡ ಅಷ್ಟೇ ಸಹಜವಾದ ವಿಷಯ. ಅದರಂತೇನೆ ಆತ ನನ್ನ ನಂಬಿ ಹಣವನ್ನ ನೀಡುವುದು ಕೂಡ ಅಷ್ಟೇ ಸಹಜ. ಅದರ ಭಾಗವಾಗಿ ಗೆಳೆಯರು ಅಂದರೆ ರಾಮ ಲಕ್ಷ್ಮಣನ ರೀತಿ ನಡೆದುಕೊಳ್ತಾರೆ. ಅದರಲ್ಲಿ ಯಾರಿಗೇ ನೋವಾದ್ರೂ ಮತ್ತೊಬ್ಬರಿಗೆ ನೋವಾಗೋದು ಕೂಡ ಸಹಜ. ಇದು ದೋಸ್ತಿ ಬಳಗದಲ್ಲಿ ಬರುವಂತ ಸಹಜವಾದ ಮಾತು. ದೋಸ್ತಿಯನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಎಂದ್ರೆ ತಾನು ತನ್ನ ಸ್ವಂತ ಮನೆಯನ್ನ ಅಡವಿಟ್ಟು ಗೆಳೆಯನಿಗೆ ಸಹಾಯವಾಗಲಿ ಅಂತ ಬಡ್ಡಿಗೆ ಹಣವನ್ನ ತಂದು ಗೆಳೆಯನಿಗೆ ಕೊಟ್ರೆ, ಅದೇ ಗೆಳೆಯ ಇವತ್ತಿನ ದಿನಗಳಲ್ಲಿ ವಾಪಸ್ ಹಣವನ್ನ ನೀಡುವ ಸಮಯದಲ್ಲಿ ಇನ್ನಿಲ್ಲದ ಖ್ಯಾತೆ ತೆಗೆದು ಜಗಳ ಶುರು ಮಾಡಿ ಒಬ್ಬರಿಗೊಬ್ಬರು ಬಡಿದಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತಹ ಪ್ರಕರಣಗಳು ಕೂಡ ಇತ್ತೀಚೆಗೆ ವರದಿಯಾಗಿವೆ. ಈ ಸುದ್ದಿಯನ್ನ ನೋಡುವವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಆದರೆ ಕನ್ಫ್ಯೂಷನ್ ಮಾಡಿಕೊಳ್ಳುವಂಥದ್ದು ಇಲ್ಲಿ ಏನೂ ಇಲ್ಲ. ನಿಮ್ಮ ಬುದ್ಧಿವಂತಿಕೆಯಿಂದ ಈ ಸುದ್ದಿಯನ್ನ ನೋಡಿದ್ರೆ ಮಾತ್ರ ನಿಮಗೆ ಈ ವರದಿ ಅರ್ಥವಾಗುತ್ತೆ. ಕಷ್ಟಕ್ಕಾಗಿ ಸಾಲ ಮಾಡೋದು ಅಥವಾ ಸಾಲ ನೀಡೋದು ತಪ್ಪಲ್ಲ. ಆದರೆ ಕಷ್ಟಕ್ಕಾಗಿ ಇನ್ನೊಬ್ಬರ ಬಳಿ ಹಣ ಪಡೆದುಕೊಂಡ ಮೇಲೆ ಅದನ್ನು ಸಂಪೂರ್ಣವಾಗಿ ನೀಡಬೇಕು ಮತ್ತು ಹೆಚ್ಚಿನ ಬಡ್ಡಿ ಹಣದ ಆಸೆಗಾಗಿ ಬಡ ಜನರಿಗೆ ತೊಂದರೆಯನ್ನ ನೀಡಬಾರದು. ಈ ವಿಚಾರವನ್ನ ಇಟ್ಟುಕೊಂಡು ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳೋದು ಕೂಡ ಸರಿಯಲ್ಲ. ಇದು ಒಂದು ಗೋಳಾದ್ರೆ ಇನ್ನೊಂದು ಗೋಳು ಇದೆ ಕೇಳಿ. ಕೊಟ್ಟವನು ಮತ್ತು ಪಡೆದುಕೊಂಡವನು ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮೇಲೆ ಒಬ್ಬ ವಿರೋಧ ಪಕ್ಷದ ನಾಯಕನ ಬೆಂಬಲವನ್ನ ಪಡೆದು ಬರುವುದು, ಮತ್ತೊಬ್ಬ ಸರ್ಕಾರ ಅಪ್ಪನ್ಕಾಹೆ ಬಾಬಾ ಅಂದುಕೊಂಡು ಪೊಲೀಸರ ಮೇಲೆ ಒತ್ತಡಗಳನ್ನ ಹಾಕಿ ಒಬ್ಬ ಪ್ರತಿನಿಧಿ FIR ದಾಖಲು ಮಾಡಿ ಅಂತ ಹೇಳಿದ್ರೆ ಮತ್ತೊಬ್ಬರು ಯಾವುದೇ ಕಾರಣಕ್ಕೂ FIR ದಾಖಲು ಮಾಡಬಾರ್ದು ಅಂತ ಹೇಳ್ತಾರೆ. ಇದರಲ್ಲಿ ಬಲಿಪಶು ಆಗೋದು ಪೊಲೀಸರೇ ತಾನೇ. FIR ಮಾಡಿದ್ರೆ ಅಂಥ ಪೊಲೀಸರ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಲು ಅವರ ಮೇಲಧಿಕಾರಿಗಳಿಗೆ ದೂರನ್ನ ಬೇರೆ ನೀಡ್ತಾರೆ. ಮೇಲಧಿಕಾರಿಗಳು ಹೇಳುವಂಥ ಕೆಲಸವನ್ನ ಪೊಲೀಸರು ಮಾಡಬೇಕು ಅಂದ್ರೆ ಸ್ಥಳೀಯ ಸರ್ಕಾರದ ಜನಪ್ರತಿನಿಧಿಗಳು ಅಮಾನತು ಮತ್ತು ವರ್ಗಾವಣೆ ಇಲ್ಲವಾದಲ್ಲಿ ಲೋಕಾಯುಕ್ತರ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಇದಕ್ಕೆ ಹೊಣೆಗಾರರು ಯಾರು? ಇದಕ್ಕೆ ಬೆಳಗಾವಿಯ SP ಸಾಹೇಬ್ರು ನೀವೇ ಉತ್ತರವನ್ನ ನೀಡ್ತೀರಾ? ನಿಷ್ಠೆಯಿಂದ ಪೊಲೀಸರು ಕೆಲಸ ಮಾಡೋದೇ ತಪ್ಪ. ಕೆಲಸ ಮಾಡಲಿಲ್ಲವೆಂದರೆ ಇವರಿಗೆ ಕಾನೂನು ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ.
ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ವರ್ಗಾವಣೆಯ ಪತ್ರ ನೀಡಲು ಮುಂದಾಗ್ತಾರೆ. ಇದಕ್ಕೆ ಹೊಣೆಗಾರರು ಪೊಲೀಸರ ಇಲ್ಲ ಜನಪ್ರತಿನಿಧಿಗಳ ಅಥವಾ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳುವ ಪೊರ್ಕಿಗಳ? ಇದಕ್ಕೆ ನೀವೇ ಉತ್ತರ ನೀಡಿ. ಅಲ್ಲಿವರೆಗೂ ನಾವು ಕಾಯುತ್ತೇವೆ. ಈ ಸುದ್ದಿಯನ್ನು ವಿದ್ಯಾರ್ಥಿಗಳು ಹೇಳಿದ ಮಾತಾಗಿರುತ್ತದೆ.